ಭಾಗವಹಿಸದಂತೆ ಶಾಶ್ವತವಾಗಿ ನಿರ್ಬಂಧಿಸಬೇಕು. ನೇಮಕಾತಿ ವಿಷಯದಲ್ಲಿ ಭಾಗವಹಿಸಿದಾಗ ಯಾರು? ಈ ನಮ್ಮ ಶಿವಶಂಕರಪ್ಪ ಸಾವ್ಕಾರ. ಇವ್ರು ಎಂಟ್ರಿ ಕೊಡಬಾರ್ದು ಇವ್ರಿಗೆ, ಇಂಥವ್ರಿಗೆ. ಇವರೊಬ್ಬರಲ್ಲ ಮತ್ತೆ ಯಾರಿದ್ರು ಅವ್ರನ್ನೂ ಹಾಕಿರ್ತಕ್ಕಂಥದ್ದು ಕಿತ್ತು ತೆಗೆದು ಬಿಡೋದನ್ನು. ಆಯೋಗದ ಕಾರ್ಯ ಸುಗಮವಾಗಿ ನಡೆಯಲು ಮೊದಲನೇ ಹಿರಿಯ ಸದಸ್ಯರ ನೇತೃತ್ವದಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಸಬೇಕು. ಹಿರಿಯ ಮತ್ತು ಪ್ರಾಮಾಣಿಕ ಬರೀ ಹಿರಿಯರಿದ್ರೆ ಅಷ್ಟೇ ಅಲ್ಲ, ಹಿರಿಯರಲ್ಲಿ ಭ್ರಷ್ಟ ಇರಬಾರ್ದು ಅಂತಿಲ್ಲ, ಪ್ರಾಮಾಣಿಕರು ಇರಬೇಕಲ್ಲೇ. ಹೌದಪ್ಪ, ಯೋಗ್ಯನ ಹುಡುಕುವಂಥ ಪ್ರಾಮಾಣಿಕರು ಅವನು ತಂದು ನೇಮಿಸ್ರಿ. ಮುಂದೆ ಆಯೋಗದ ಕಾರ್ಯದರ್ಶಿ ವಿವರವಾದ ವರದಿಯನ್ನು ತಕ್ಷಣ ಸರ್ಕಾರಕ್ಕೆ ನೀಡಬೇಕು. ಏನು ಸುಗಮವಾಗಿ ನಡೆಯೋದು ಹಿರಿಯರನ್ನು ತೊಗೊಳೋದು ಅಷ್ಟೇ ಅಲ್ಲ, ಪ್ರಾಮಾಣಿಕ ತೊಗೊಳ್ರಿ. ಮತ್ತು ಏನು ನಡೆಯೋದು ಸರ್ಕಾರ ತಿಳಿಸ್ತದೆ. ಸರ್ಕಾರ ತಿಳಿಸೋದ್ರ ಅರ್ಥ ಏನಪ್ಪ ಅಂತಂದ್ರೆ ಸರ್ಕಾರ ಈ ಆ್ಯಕ್ಷನ್ ತೊಗೊಳ್ಳಿ ಅವ್ರ ಮೇಲಂತ. ಈ ಒಂದು ಶಿವಶಂಕರಪ್ಪ ಸಾವ್ಕಾರ ಅಂತ ಈ ವ್ಯಕ್ತಿಗಳಿಗೆ ಮತ್ತು ಇವತ್ತು ತಮ್ಮ ಮಗಳನ್ನ ಆಯ್ಕೆ ಮಾಡುವಲ್ಲಿ ಏನು ಮಾಡಿದ್ದಾರೆ ಗದ್ರ, ಅದು ಮಾಡಿದ ಕಾರಣಕರ್ತ ಅವ್ರು ಎಲ್ಲರೂ ಶಿಕ್ಷೆ ಆಯ್ತಂದ್ರೆ ಮುಂಬರುವ ದಿನಗಳಲ್ಲಿ ಇಂಥ ಕೆಲಸ ಮಾಡೋದು ಕಲಿಸ್ತಾರಂತ ಯಾರಾದರೂ. ಆದರೂ ಶಿಕ್ಷೆ ಕೊಟ್ಟರು ಪರಿಹಾರ ಆಗ್ತಿದ್ರು ಸುಳ್ಳು ಆಮದು ಬೇರೆ, ಅದೊಂದು ಪ್ರಯತ್ನ ಆ ದಿಶೆಯಲ್ಲಿ. ಈ ಇನ್ನೊಂದೇನಪ್ಪ ಅಂದರೆ ಸುಧಾರಣೆಗಾಗಿ ಏನೋ ಆರ್ ವಿ ದೇಶಪಾಂಡೆ ಅವ್ರದ್ದೇನೋ ನೇಮಿಸಿದ್ದಾರೆ ಈ ಏನಪ್ಪ ಅಂತಂದ್ರೆ ಸರ್ವೆಗಾಗಿ ಈ ಒಂದು ನಿರುದ್ಯೋಗಗಳದ್ದು. ಅದೇ ಕಾಲಕ್ಕೆ ಇದು ಒಂದು ಏನಪ್ಪ ಅಂದ್ರೆ ಆಯೋಗ ತಿದ್ದುಗೂ ಅವ್ರ ನೇತೃತ್ವದಲ್ಲಿ ಒಂದು ಇದನ್ನು ಮಾಡಿದ್ದಾರೆ, ಒಂದು ಸಮಿತಿ ಮಾಡಿದ್ದಾರೆ. ಅದು ಇವೆಲ್ಲನೂ ಗಮನದಲ್ಲಿಟ್ಟುಕೊಂಡು ಈ ಅಧ್ಯಕ್ಷಗಳು ಏನು ರಾಜಕೀಯ ಜನ ಇದ್ದಾರಲ್ಲ ಮೊದಲು ಅವ್ರನ್ನ ತೆಗೆದಾಕಬೇಕು. ಜೊತೆಗೆ ಪ್ರತಿ ವರ್ಷವೂ ಯೋಗ್ಯ ಪ್ರಾಮಾಣಿಕರನ್ನು ಆಯ್ಕೆ ಸಮಿತಿಯಲ್ಲಿ ತಂದು ನಿಲ್ಲಿಸಬೇಕು. ಮತ್ತು ಇದೇ ಕಾರಣಕ್ಕೆ ಪ್ರಶ್ನೆ ಪತ್ರಿಕೆ ಸಹ ಲೀಕ್ ಆಗದಂಗೆ ನೋಡ್ಕೊಳ್ಳೋದು ಅವ್ರ ಕೆಲಸ ಆಗಬೇಕು. ಅಂದಾಗ ಮಾತ್ರ ಪ್ರಾಮಾಣಿಕರಿಗೆ ಯೋಗ್ಯರಿಗೆ ಅವಕಾಶ ಆಗ್ತದೆ. ಆಗ ಈ ದೇಶದ ವ್ಯವಸ್ಥೆ ಬದಲಾಗ್ತದೆ, ನಾಡಿನ ವ್ಯವಸ್ಥೆ ಬದಲಾಗ್ತದೆ. ಇಲ್ಲಾಂದ್ರೆ ಇದೇ ರೀತಿನ ಇವತ್ತು ಅವ್ನು ಹೊರಗೆ ಇವ್ರು ಬರೀ ಹೊರಗೆ ಹಾಕಂದ್ರಲ್ಲ, ಇವ್ರು ಶಿಕ್ಷೆ ಆಗ್ಬೇಕು. ಇವ್ರಿಗೆ ಬರೀ ಹೊರಗೆ ಹಾಕೋದಲ್ಲ, ರಾಜಮಂತ್ರಿನ ಬಿಡುವಂಗಿಲ್ಲ ಇವ್ರನ್ನೆಲ್ಲ. ಯಾಕಂದ್ರೆ ಇವರು